ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ಇದುವರೆಗೂ ಯಾರೂ ಕಂಡರಿಯದ, ಮುಂದೆಯೂ ಕಾಣದಂಥ ಒಬ್ಬ ಧೀಮಂತ ನಾಯಕ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುದ್ರಾಯ ಮತ್ತು ಸಾರಿಗೆ ಖಾತೆಯನ್ನು ವಹಿಸಿಕೊಂಡಿರುವ ಶ್ರೀ ರಾಮಲಿಂಗಾರೆಡ್ಡಿಯವರು ಮುದ್ರಾಯ ಇಲಾಖೆಯಲ್ಲಿ ಮತ್ತು ಸಾರಿಗೆ ಇಲಾಖೆಯಲ್ಲಿ ಅನೇಕ ಐತಿಹಾಸಿಕ ಆದೇಶಗಳನ್ನು ಮತ್ತು ಅಲ್ಲಿಯ ನೌಕರರಿಗೂ, ಅಧಿಕಾರಿಗಳಿಗೂ, ಮುದ್ರಾ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಅರ್ಚಕರಿಗೂ, ಅದರಲ್ಲೂ ಸಿ ವರ್ಗದ ಅರ್ಚಕರಿಗೆ ಅನೇಕ ಆದೇಶಗಳನ್ನು ಮಾಡಿರುವುದು ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾದದ್ದು ಸಿ ವರ್ಗದ ಅರ್ಚಕರಿಗೆ ಅನೇಕ ಆದೇಶಗಳು ಮಾಡಿರುವುದು. ಮತ್ತೊಂದು ನಿರ್ಣಯ ಅಂದರೆ, ಈಗಿಂತಾನೆ ಮೊನ್ನೆ ರಾಜ್ಯ ಧಾರ್ಮಿಕ ಪರಿಷತ್ ಸಭೆ ನಡೆಸಿ ಸುಮಾರು 31 ಕುಂಟೆ ಜಾಗವಿರುವ ವಿಧಾನಸೌಧದ ಪಕ್ಕದಲ್ಲಿರುವ MS ಬಿಲ್ಡಿಂಗ್ ಎದುರುಗಡೆಯಲ್ಲೇ ಇರುವ ರಾಮಾಂಜನೇಯ ದೇವಸ್ಥಾನವಿದೆ, ಒಂದು ಚಿಕ್ಕ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕದಲ್ಲಿ 38 ಕುಂಟೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗ ಇದೆ. ಆ ಜಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ನಾವು ಸುಮಾರು ಆಯುಕ್ತರ ಕಚೇರಿ ಮಾಡಬೇಕು ಮತ್ತು ಒಂದು ಸಭಾಂಗಣ ಮಾಡಬೇಕು, ಅರ್ಚಕರು ಒಂದು ಸಭೆ ಸಮಾರಂಭಗಳು ಮಾಡೋಕ್ಕೆ ಒಂದು ಸಭಾಂಗಣ ಮಾಡಬೇಕು ಅಂತ ನಾವು 2004ರಿಂದನೂ ಮನವಿ ಮಾಡ್ಕೊಂಬರ್ತಾ ಇದ್ದೀವಿ. ನಾವು ಕಳೆದ 3 ವರ್ಷಗಳಿಂದನೂ ಸತತವಾಗಿ ಆ ದೇವಾಲಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುದ್ರಾಯ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ನೌಕರ ಸಂಘದ ಪದಾಧಿಕಾರಿಗಳಂತೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಸಭೆಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಈ ಒಂದು ಸಭೆಗಳಿಗೆ ಅಲ್ಲಿನ ದೇವಸ್ಥಾನದ ಅರ್ಚಕರಾದ ಪಟ್ಟಾಭಿರಾಮರವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಬೇರೆ ಬೇರೆ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಈ ಒಂದು ಸಭೆಗಳಿಗೆ ನಾವು ಅಲ್ಲಿನ ಕಾರ್ಯದರ್ಶಿಗಳು, ಅಧೀನ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು ಮತ್ತು ಎಸ್ಒಗಳನ್ನು ಮತ್ತು ಅಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನೆಲ್ಲ ಕರೆದು ನಾವು ಈ ಒಂದು ಕುಂದುಕೊರತೆ ಬಳೆ, ಅರ್ಚಕರ ಕುಂದುಕೊರತೆಗಳಿರ್ಬೋದು, ನೌಕರರ ಕುಂದುಕೊರತೆಗಳಿರ್ಬೋದು, ಅನೇಕ ನಾವು ಮನವಿಗಳನ್ನು ಚರ್ಚಿಸಿ ಅವ್ರು ನೀಡುತ್ತಾ ಇದ್ವಿ. ಅವರು ಮಾಡ್ತಿದ್ದ ಅನೇಕಗಳನ್ನು ಮಾಡಿದ್ದಾರೆ, ಕೆಲವೊಂದು ಇದು ಮಾಡಿಲ್ಲ. ಇದರಲ್ಲಿ ಒಂದು ಪ್ರಮುಖವಾದದ್ದು, ನಮ್ಮ ಸ್ವಾಮಿ ನಮಗೆ ಇಲ್ಲೆಲ್ಲೂ ಅರ್ಚಕರ ಒಂದು ಸಭೆ ಮಾಡೋಕ್ಕೆ ಕಟ್ಟಡ ಇಲ್ಲ ಮತ್ತು ದೂರದಲ್ಲಿದ್ದಂಥ ಆಯುಕ್ತರ ಕಚೇರಿ, MS ಬಿಲ್ಡಿಂಗ್ ವಿಧಾನಸೌಧ ಇದೆ. ದೂರದ ಜಿಲ್ಲೆಗಳಿಂದ ಬಂದವರಿಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇದು ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲೇ ಒಂದು ಸಮೀಪದಲ್ಲೇ ಒಂದು ಕಟ್ಟಡ ನಿರ್ಮಾಣ ಮಾಡಿದೆ, ತುಂಬ ಒಳ್ಳೆಯದು ಅಂದ್ಬಿಟ್ಟು ಇಲ್ಲಿ ಹಿಂದೆ ಮಲೆ ಮಹದೇಶ್ವರಕ್ಕೆ ವ್ಯಾಪ್ತಿಗೆ ಒಳಪಟ್ಟಿತ್ತು. ಅದಕ್ಕೆ ಇದು ಕಟ್ತಾ ಇದ್ದೇವೆ. ಮಿಂಟು ಆಂಜನೇಯ ಆಗಿದೆ. ಮಿಂಟು ಆಂಜನೇಯ ದೇವಸ್ಥಾನ ಒಂದು ಚಿಕ್ಕದಾಗಿದೆ, ಅದು ಆಯುಕ್ತರ ಕಚೇರಿ ಇದೆ. ಅದು ಸಹ ದೇವಸ್ಥಾನಕ್ಕೆ ಆದಮೇಲೆ ಅದಕ್ಕೂ ₹1,00,00,000 ಆದಾಯ ಬರ್ತಾ ಇದೆ ಇವತ್ತು. ಅದಕ್ಕೂ ಸಹ ಇದು ಬಾಡಿಗೆ ಕಟ್ತಾ ಇದ್ದಾರೆ. ಮನ್ಸು ಮಾಡಿದ್ರೆ ಅದರಲ್ಲೇ ಒಂದು ಬಾಡಿಗೆ ಇಲ್ಲದೆ ಇದ್ದಂತೆ ಮುದ್ರಾಯ ಸಚಿವರು ಮಾಡಬಹುದಾಯಿತು. ಆದರೆ ಅದು ಇಲಾಖೆ ವಶದಲ್ಲಿರೋ ಜಾಗ, ಕಟ್ಟಡ. ಅದರಿಂದ ಅದನ್ನು ಬಿಟ್ಟು ದೇವಸ್ಥಾನ ಇದು ನಮ್ಮ ಅರ್ಚಕರುಗಳಿಗೆ ಮತ್ತು ಅಧಿಕಾರಿಗಳು ಈ ಒಂದು ಟ್ರಾಫಿಕ್ ಇದರಲ್ಲಿ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ವಿಧಾನಸೌಧದ ಪಕ್ಕದಲ್ಲೇ ಇರುವ MS ಬಿಲ್ಡಿಂಗ್ ಎದುರುಗಡೆ ಇರುವ ರಾಮಾಂಜನೇಯ ದೇವಸ್ಥಾನದಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಕಟ್ಟಡ ನಿರ್ಮಾಣ ಮಾಡಿ ಆಯುಕ್ತರ ಕಚೇರಿ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಂಡ್ಬರ್ತಾ ಇದ್ವಿ. ಎಲ್ಲ ಸಚಿವರಿಗೂ, ಕಾರ್ಯದರ್ಶಿಗಳು ಮನವಿ ಮಾಡ್ಕೊಂಡ್ಬಂದ್ವಿ. ಮುಖ್ಯಮಂತ್ರಿಗಳಿಗೆಲ್ಲ ರಾಮಲಿಂಗಾರೆಡ್ಡಿ ಅವ್ರ ಮನೆ ಗಮನಕ್ಕೆ ತಂದಾಗ ಅವ್ರು ಇಲ್ಲೇ ಮಾಡಲು ಯಾರಿಗೂ ಗೊತ್ತಿಲ್ಲದಂತೆ ಹೋಗಿ ಜಾಗನೂ ನೋಡ್ಕೊಂಬಂದು ಅವರು ಸಹ ಈ ಜಾಗದಲ್ಲಿ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿ ನಮ್ಮ ಧಾರ್ಮಿಕರ ಪರಿಷತ್, ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಮಂಡಿಸಿ ಆದೇಶ ಪಡೆದು ಅಲ್ಲಿಂದ ಅವರೇ ಆದೇಶ ಮಾಡಲೇಬೇಕು ಅಂದ್ಬಿಟ್ಟು 10 ಕೋಟಿಯನ್ನು ಸಹ ಕೊಟ್ಟು ಈ ದೇವಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದರೂ ಪರವಾಗಿಲ್ಲ ಅದನ್ನು ಮಾಡಬೇಕು ಅಂದ್ಬಿಟ್ಟು ಒಂದು ಯತ್ನ ಮಾಡಿದ್ದಾರೆ. ಇದೊಂದು ಕರ್ನಾಟಕ ಅರ್ಚಕರ ಮತ್ತು ಇಲಾಖೆಯ ಸೌಭಾಗ್ಯ ಅಂದರೆ ತಪ್ಪಾಗಲಾರದು. ಇಂಥ ಸಚಿವರು ಕರ್ನಾಟಕ ಕಾಂಗ್ರೆಸ್ಗೆ ಮತ್ತು ಕರ್ನಾಟಕಕ್ಕೆ ಸಿಕ್ಕಿರುವುದು ತುಂಬ ಪುಣ್ಯದ ಕೆಲಸ. ಮತ್ತು ಈ ಒಂದು ಸಚಿವರು, ಈ ಒಂದು ಶಾಸಕರಾಗಿ ಅನೇಕ ವರ್ಷಗಳಿಂದ ಸೋಲಿಲ್ಲದ ಸರ್ದಾರರಾಗಿ ಪ್ರತಿ ಸಾರಿಯೂ ಗೆದ್ಕೊಂಡ್ಬಂದಿದೆ. ಯಾರು ಇಂಥ ಶಾಸಕರಾಗಿ ಆಮೇಲೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಾಹೇಬರು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ ಮತ್ತು
ಯಾವುದೇ ಒಂದು ಅವರಲ್ಲಿ ಮನಸ್ಸಿನ ಕಲ್ಮಶ ಅನ್ನೋದಿಲ್ಲ. ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಅವ್ರು ಯೋಚನೆ ಮಾಡಿ ದೃಢ ನಿರ್ಧಾರ ತಗೋತಾರೆ. ಯಾರು ಏನು ಮಾತಾಡೋಲ್ಲ, ಅದು ಒಳ್ಳೆಯ ನಿರ್ಧಾರ, ಪಾರದರ್ಶಕವಾಗಿರ್ತದೆ. ಅಂಥ ನಿರ್ಧಾರವನ್ನು ಕೈಗೊಂಡು ನಮ್ಮ ಕರ್ನಾಟಕ ಜನರ ಪರವಾಗಿ ಓಡ್ತದೆ, ಆ ಇಲಾಖೆಯ ಪರವಾಗಿ ಇರ್ತದೆ. ಅನೇಕ ಇಲಾಖೆಗಳನ್ನು ನಿಭಾಯಿಸಿದ್ದಾರೆ. ಆ ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಗಳನ್ನು ತಗೊಂಡಿದ್ದು ಅಂತ ಎಲ್ಲ ಇಲಾಖೆಗಳಲ್ಲೂ ಒಂದು ಪರಕಾಯ ಪ್ರವೇಶ ಮಾಡಿ ಆ ಒಂದು ಇಲಾಖೆಗೆ ಏನೇನು ನ್ಯಾಯ ಒದಗಿಸ್ಬೇಕು ಎಲ್ಲ ಒದಗಿಸಿ ಎಲ್ಲ ಇದು ಮಾಡಿದ್ದಾರೆ. ಅಂತ ಒಂದು ಸಚಿವರನ್ನು ಮತ್ತು ಶಾಸಕರನ್ನು ಪಡೆದ ನಮ್ಮ ಕರ್ನಾಟಕ ಸರ್ಕಾರವೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ನಮ್ಮ ಅರ್ಚಕರ ಸೌಭಾಗ್ಯ ಅಂದ್ಬೋದು. ನಾವು ಅವರಿಗೆ ಎಲ್ಲ ಇಂಥ ಸೇವೆಗಳನ್ನೆಲ್ಲ ಮೆಚ್ಚಿ ನಾವು ಅವರಿಗೆ ಅರ್ಚಕರ ಕಣ್ಮಣಿ ಎಂದು ನಾವು ನಮಗೆ ಇವತ್ತು ದಿವಸ ಇಂಥ ಸಚಿವರು ಯಾರೂ ಸಿಕ್ಕಿಲ್ಲ. ನಮಗೆ 2 ಕಣ್ಣುಗಳಿದ್ದಾಗ ಆಗಿದ್ದಾರೆ. ಅದಕ್ಕೆ ನಾವು ಅವನ ಅರ್ಚಕರ ಕಣ್ಮಣಿ ಎಂದು ನಾವು ಇವತ್ತೊಂದು ದಿವಸ ಕರೆದು ಈ ಒಂದು ಆದೇಶ, ಇನ್ನೂ ಅನೇಕ ಆದೇಶಗಳಿವೆ ಮಾಡಿದ್ದಾರೆ, ಇನ್ನೂ ಮಾಡ್ತಾನೂ ಇದ್ದಾರೆ. ಮುಂದೆ ನಾವು ಈ ಬಗ್ಗೆ ಮುಂದಿನ ಒಂದು ನಮ್ಮ ಒಂದು ಇದರಲ್ಲಿ ನಾವು ತಿಳಿಸ್ತೀವಿ. ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯ ಮುದ್ರಾಯ ದಳ ಅರ್ಚಕರ ಆಗಮನ ಸಭೆಗಳಿಗೆ ಜಯನಗರ ವಿನಾಯಕ ದೇವಸ್ಥಾನ ಅಧಿಕಾರಿ ಇರ್ಬೋದು, ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಗಾಳಿ ಆಂಜನೇಯ ಅರ್ಚಕರು ಇರ್ಬೋದು, ಅದೇ ದೇವಾಲಯದ ಪಟ್ಟಾಭಿರಾಮ್ ಭಟ್ರವರು ಸಹ ಊಟದ ವ್ಯವಸ್ಥೆ ಮತ್ತು ಇದೆಲ್ಲ ಮಾಡಿದ್ದಾರೆ. ಸಭೆಗಳಿಗೂ ಬಂದು ಅವರು ಸಹ ಅರ್ಚಕರು ಹೇಗಿರಬೇಕು, ನೌಕರು ಹೇಗಿರಬೇಕು ಅಂತ ಎಲ್ಲ ಪ್ರತಿ ಸಭೆಯಲ್ಲೂ ನಮಗೆ ಹಿತವಚಗಳನ್ನು ಹೇಳಿದ್ದಾರೆ. ಇಂಥ ಒಬ್ಬ ನಮಗೆ ಎಲ್ಲ ರೀತಿಯಲ್ಲೂ ಸಂಘಕ್ಕೆ ಸಹಕಾರ ನೀಡುತ್ತಿರುವ ಇಲಾಖೆ ಹಾಗೂ ಸಚಿವರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮುದ್ರಾಯ ದೇವಾಲಯಗಳ ದೇವರುಗಳು ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಜನಸೇವೆ ಮತ್ತು ದೇವಾಲಯ ಸೇವೆ ಮಾಡಲಿ ಅಂತ ನಾವು ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದು ಮಾಡ್ತೀವಿ. ಸರ್ವೇ ಜನ ಸುಖಿನೋ ಭವತು, ಸಮಸ್ತ ಸನ್ಮಂಗಳ ಅನುಭವ.